ನಮಸ್ಕಾರ ಸ್ವಾಮಿ ಎಲ್ರಿಗೂ. ನೋಡಿ ಸ್ವಾಮಿ, ಈ ಏಂಡ ಮಂಜ ನಿನ್ನ ಕಥೆ ಎಷ್ಟು ಇನ್ಯಾನೇನು ಕಲ್ತಿದ್ದಾಡ, ಇನ್ನು ಯಾವ ಥರ ಬದುಕ್ಬೇಕಡ ನೀನು ಅಂತ ಅಂತಿದ್ದೀರಿ. ಆದ್ರೆ ನಂಗೆ ಗೊತ್ತು, ಅಷ್ಟು ಜನ ಬೈಕತ್ತಾರೆ. ಆದರೆ ಬದುಕೋಕ್ಕೋಸ್ಕರ ಮನುಷ್ಯ ಎಲ್ಲರೂ ಮಾಡಲೇಬೇಕು ಸ್ವಾಮಿ. ನಾನೊಬ್ಬ ಕಲಾವಿದ, ಆದರೆ ಎಲ್ಲ ಥರದ ಪ್ರಕಾರದಲ್ಲೂ ಅವನಿ. ಆದರೆ ಯಾವುದೂ ಉಪಯೋಗ ಬರ್ತಾ ಇಲ್ಲ, ನಮ್ಮನ್ನ ಗುರ್ಸೋದು ಇಲ್ಲ. ಯಾಕಂದರೆ ನಿಜ ಕಲಾವಿದರಿಗೆ ಈ ಸಮಾಜ ಬೆಲೆ ಕೊಡಲ್ಲ. ಎಲ್ಲಕ್ಕಿಂತ ಹೆಚ್ಚಾಗೆ ನಾನು ಓದಿರ್ತಕ್ಕಂಥದ್ದು BA D.Ed ಕರೆಸ್ಪಾಂಡೆನ್ಸು MA, ಇಷ್ಟು ನಾನು ಓದಿರೋದು. ಜೊತೆಗೆ ನನ್ನ ಆಸೆ ಇದ್ದದು ನಾನೊಬ್ಬ ಲಾಯರ್ ಆಗಬೇಕು ಅಂತ ಆಸೆ ಇತ್ತು ನನಗೆ. ಅದೆಲ್ಲ ಒಂದಾಗಿ ಪತ್ರಕರ್ತನಾಗಿ ಈಗ ಏನೋ ನನ್ನ ಜೀವನ ತಳ್ಕೊ ಹೋಯ್ತಾವನಿ. ಅದರಲ್ಲಿ ಜೀವನ ನಡೆಯುತ್ತಿಲ್ಲ. ಪತ್ರಕರ್ತರ ಜೀವನ ಗೊತ್ತಿಲ್ಲ ನಿಮಗೆ. ಪರಿಸ್ಥಿತಿಗಳು, ಸಂಪಾದನೆ ಇಲ್ಲ, ಸಂಬಳ ಕೊಡಲ್ಲ. ಆದರೂ ಸಮಾಜ ಸೇವೆ ಲೆಕ್ಕದಲ್ಲಿ, ಒಂದು ಸಮಾಜ ಲೆಕ್ಕದಲ್ಲಿ ಪತ್ರಕರ್ತನಿಗೆ ಕೆಲಸ ಮಾಡ್ಕೊಂಡು ಹೋಯ್ತಾವನಿ. ಅದ್ರ ಜೊತೆಗೆ ನಮ್ಮ ದಿನನಿತ್ಯದ ಜೀವನ ಅದಲ್ಲ ಸ್ವಾಮಿ, ಪಟ್ಟಪಾಡೋದಲ್ಲ ಸ್ವಾಮಿ. ಅದನ್ನು ಯಾವ ರೀತಿ ಖರ್ಚು ವೆಚ್ಚಗಳ ಬರೆಸ್ತಾಮಿ ಅಂತಂದರೆ, ನೋಡಿ ಈ ಥರ ಬೋರ್ಡ್ಗಳು ಬರೆಯೋದು, ಎನರ್ಜಿ ಬೋರ್ಡ್ಗಳು, ಮತ್ತು ಸಣ್ಣ ಪುಟ್ಟ ಚಿತ್ರಕಲೆಗಳು ಮಾಡ್ತೀನಿ. ಚಿತ್ರಕಲೆ ವಿಚಾರವಾಗಿ ನಾನು ಎಲ್ಲೂ ಯಾವತ್ತೂ ವಿಡಿಯೋ ಹಾಕಿರಲಿಲ್ಲ. ಆದರೆ ಸಮಯ ಸಂದರ್ಭ ಬಂತು, ಅದರಿಂದ ಆಗ್ತಾವನಿ. ನಮ್ಮ ಗುರುಗಳು ಯಳಂದೂರಿನ ಲಲಿತಾ ಕಲಾ ಅಕಾಡೆಮಿ ಸದಸ್ಯರಾಗಿದ್ದಂಥ, ರಾಜ್ಯ ಸದಸ್ಯರಾಗಿದ್ದಂಥ ದುಂಡು ಮಹೇಸ್ವಾಮಿ ಅವರು ಸಣ್ಣ ಪುಟ್ಟ ಈ ಥರ ಬರೆದ ಕಲಿಸ್ಕೊಟ್ರು. ಅದ್ರ ಮುಖಾಂತರ ಏನೋ ಬೋರ್ಡ್ಗಳು ಬರ್ಕೊಂಡಮ್ಮ ಏನೋ ಕಥೆ ಮಾಡ್ತಾವನಿ ಸ್ವಾಮಿ. ನಾನು ಜನಪದ ಕಲಾವಿದ, ಚಿತ್ರಕಲಾವಿದ, ಯೂಟ್ಯೂಬರ್ ಎಲ್ಲ ತರ್ಕೋನಿ. ಆದರೆ ಬಡ್ಡಿ ಮಗನ ಯಾವುದು ನಮ್ಮನ್ನ ಕೈ ಹಿಡಿತಾ ಇಲ್ಲ. ಯಾಕೆ ಕೈ ಹಿಡಿದಿಲ್ಲ ಅಂದರೆ, ನಮ್ಮ ಬುದ್ಧಿಯಿಂದ ಯಾವ್ದಾರು ಒಂದು ದಾರಿ ಮಾರ್ಗದಲ್ಲಿ ನೆಟ್ಟ ದಾರಿಗೆ ಹೋದರೆ ಎಲ್ಲರೂ ಅನ್ನ ಹುಟ್ಟುತ್ತೆ. ನಾನು ಎಲ್ಲನೂ ಕಲಿತೀನಿ, 2 ದೋಣಿ ಮೇಲೆ ಕಾಲಿಡ್ತೀನಿ ಅಂದರೆ ಅಗಲ್ಸ್ಕೊಂಡು ತೀಸ್ಕೊಂಡಮ್ಮ ದುಡ್ಡು ಬೀಳ್ಬೇಕಾಯ್ತ. ಇದು ಪರಿಸ್ಥಿತಿಗಳು. ಜೊತೆಗೆ ನಮ್ಮ ನಿಜವಾಗಿ ಯಾರು ತಪ್ಪಿಕೋಬೇಡಿ. ನಾನೊಬ್ಬ ಕಲಾವಿದನಾಗಿ ಸಣ್ಣ ಪುಟ್ಟದಾಗ ಪ್ರಯತ್ನ ಪಡ್ತೀನಿ. ಆನ್ಲೈನ್ ಬರತಾನೆ ಅಂತ ಅಂದ್ಕೋಬೇಡಿ. ಈಗ ಕಲಿತಿರತಕ್ಕಂಥ ಪ್ರಯತ್ನ. ಹಾಗಾಗಿ ನಮ್ಮ ಯಾರ್ಯಾರು ಚಿತ್ರಕಲಾವಿದರಿದ್ರೆ ಎಲ್ಲರೂ ಸಹಕಾರ ಇರ್ಲಿಕ್ಕನ, ಹಾಗೆ ಜನಪದ ಕಲಾವಿದರು ಯಾರಿದ್ರೆ ಎಲ್ಲರೂ ಸಹಕಾರ ಇರ್ಲಿಕ್ಕನ. ನಮ್ಮನ್ನಂತೂ ಬೆಳೆಯೋಕ್ಕೂ ಬಿಡಲ್ಲ, ಬೆಳೆಸೋದೂ ಇಲ್ಲ. ಜೊತೆಗೆ ನಿಜ ಕಲಾವಿದರಿಗೆ ಬೆಲೆ ಕೊಡಲ್ಲ. ಇದು ನನ್ನ ನೋವು ಅಷ್ಟೇ, ಇನ್ನೇನುವಲ್ಲ. ಈ ಕಲೆಯಲ್ಲೇ ಬದುಕಬೇಕು ಅಂತ ಭಗವಂತ ನಮಗೆ ಬರೆದು ಬಿಟ್ಟಿದ್ದಾರೆ. ಅದಲ್ಲೇ ಬದುಕಮ್ಮು. ಎಲ್ಲಕ್ಕಿಂತ ಹೆಚ್ಚಾಗೆ ಆ ದೇವರು ಎಲ್ಲರನ್ನೂ ಒಳ್ಳೆ ಚಿನ್ನದ ಪೆನ್ಲಿ, ಬೆಳ್ಳಿ ಪೆನ್ಲಿ, ದೊಡ್ಡ ಇದರಲ್ಲಿ ಬರೆದ್ರೆ ಬ್ರಹ್ಮ. ನಮ್ಮ ಹಣೆ ಬರಹಣ ನಾಯಿದು ಏನೋ ಅಂತಾರಲ್ಲ, ಕತ್ತಾಯ ಆದರೂ ಬರೆದು ಬಿಟ್ಟಾನೆ. ಯಾಕಂದ್ರೆ ಕೆಲವು ಸಂದರ್ಭಗಳಲ್ಲಿ ದೇವ್ರು ಬೈಕಬೇಕಾಯ್ತ. ಯಾಕಂದ್ರೆ ನಮ್ಮ ಪರಿಸ್ಥಿತಿಗಳು ಹಿಂಗೆ ಆಗೋಯ್ತಲ್ಲ ಅಂತ. ಒಂದು ಸಲಕ ಸ್ವಾಮಿ ಒಟ್ಟಿಗೆ ಇಟ್ಟಿರಲ್ಲ ಸ್ವಾಮಿ, ಹಸ್ಗಂದಮ್ಮ ಪೆಟ್ರೋಲು ಕಾಸಿಲ್ಲ, ಎಷ್ಟೊಂದು ತಳ್ಕೊಬಂದುಬಿಟ್ಟು ಇಂಥ ಪರಿಸ್ಥಿತಿಗಳು. ಕೆಲವ್ರು ಅಂತಾರೆ, ನಿನಗೆ ಆಟೋ ವಿಡಿಯೋ ಮಾಡ್ತಿದ್ದೀರಿ ರೀಲ್ಸ್ಲಿ ಅಷ್ಟು ದುಡ್ಡು ಬತ್ತಾ, ಆಗ ಹೇಗೈತಾರೆ, ₹1 ಬರೋಲ್ಲ. ಯಾರೋ ಧರ್ಮಕ್ಕೆ ಯಾರು ₹1 ಕೊಡಲ್ಲ. ಅದನ್ನು ಜನಗಳನ್ನ ಮನರಂಜನೆ ಮಾಡಬೇಕು ಅಂತಕ್ಕಂಥ ವೀಡಿಯೋಗಳು ಮಾಡೋ ಸಂದರ್ಭದಲ್ಲಿ ಕೆಟ್ಟ ಕಮೆಂಟ್ಗಳು, ಕೆಟ್ಟ ವಿಚಾರಗಳು, ಅವು ಅಪ್ಪ ಅಕ್ಕ ತಂಗಿಲ್ಲ ಈ ಥರ ಬೋಯ್ತಾರೆ. ಆ ಬಡ್ಡಿಗನವ್ರು, ಆ ಬಡ್ಡಿನವ್ರು ಅವರೇ ಚೆನ್ನಾಗಿರಲಿ. ನಿಮ್ಮ ಅಪ್ಪನಿಗೆ ನೀವು ಹುಟ್ಟರೆ ಒಂದಷ್ಟು ಜನಕ್ಕೆ ಚಾಲೆಂಜ್ ಮಾಡಿ ಹೇಳ್ತೀನಿ. ನಮ್ಮಂಗೆ ಎಲ್ಲ ಥರದ ಕಲಾ ಪ್ರಕಾರದಲ್ಲೂ ಗುರುತಿಸ್ಕೊಂಡಮ್ಮ 4 ಜನ ಸಂಪಾದನೆ ಮಾಡಿ ನಾನು ಬೋಯ್ತಾರಲ್ಲ ಅವ್ರಿಗೆ ಹೇಳ್ತಿರೋದು. ಆಗ ಗೊತ್ತೈತೆ ನಿಮಗೆ ನಿಜ ಜೀವನ ಅಂದರೆ ಏನ ಅಂತ, ಒಬ್ಬ ಕಲಾವಿದನ ಬೆಲೆ ಅಂತ ಏನ ಅಂತ. ನಾನು ಇಷ್ಟಪಡ್ತಕ್ಕಂಥವ್ರಿಗೆ 100 ಸರಿ ನಮಸ್ಕಾರ ಮಾಡ್ತೀನಿ. ಎಲ್ಲಕ್ಕಿಂತ ಹೆಚ್ಚಾಗೆ ನಾನೊಬ್ಬ ಚಾಮರಾಜನಗರ ಜಿಲ್ಲೆಯ ಭಾಷಾ ಸೊಗಡಿನ ಕಲಾವಿದ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ನಮ್ಮೂರಲಾಗಿರೋದ್ರಿಂದ ನಾನು ಹೆಂಗೆ ಮಾತಾಡ್ತೀನಿ, ಹೆಂಗೆ ಬದುಕ್ತೀನಿ, ಹಂಗೇನೋ ಬದುಕೋದು. ಇನ್ನೊಬ್ಬ ಬಡ್ಡಿಗನಿಗೋಸ್ಕರ ನಾನು ಬದುಕಲ್ಲ. ಹಾಗಾಗಿ ಯಾರ್ಯಾರು ನಾನು ಇಷ್ಟಪಡ್ತಕ್ಕಂಥ ಜನತೆ ಎಲ್ಲರಿಗೂ ನಮಸ್ಕಾರ ಸ್ವಾಮಿ. ಇದು ನನ್ನ ಒಂದು ಕಲಾ ಪ್ರಕಾರಗಳಲ್ಲಿ ಇದು ಒಂದು ರೇಟಿಂಗ್ ಸ್ಕಿಲ್ಲು. ಚಿತ್ರಕಲಾವಿದನಾಗಿ ನನ್ನ ಒಂದು ಹೊಸ ಪ್ರಯತ್ನ. ನಮಸ್ಕಾರ ಎಲ್ರಿಗೂ. ಒಳ್ಳೆದಲ್ಲಿ ದೇವರು ಯಾರ್ಯಾರು ನಮ್ಮ ಮತ್ತೆ ಹೇಳ್ತಾವನಿ, ನನ್ನ ನಿಜವಾಗಿ ಇಷ್ಟಪಡ್ತಕ್ಕಂಥ ಅಭಿಮಾನಿ ದೇವ್ರುಗಳವರಲ್ಲ, ಎಲ್ರಿಗೂ ನಮಸ್ಕಾರ. ಈ ಕಲಾವಿದರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ನಾನೊಬ್ಬ ಹೇಳ್ಕೊಬಾರ್ದು ಬಡ ಕಲಾವಿದ ಅಂತ ಅಂದ್ಕೊತೀನಿ. ಆದರೆ ನಿಮ್ಮನ್ನೆಲ್ಲರ ಪ್ರೀತಿ ವಿಶ್ವಾಸ ನೋಡಿದಾಗ ನಾನು ದೊಡ್ಡ ಶ್ರೀಮಂತನಿ ಅಂದ್ಕೊತೀನಿ. ನನ್ನ ಜೀವನ ನಿರ್ವಹಣೆ ಇಷ್ಟೇ ಕಷ್ಟ ಇರಲಿ. ನಾನು ಮುಂದಿನವ ನಾನು ಇರೋ ಗಂಟವ ನಿಮ್ಮೆಲ್ಲ ನಗಿಸುವಂಥ ಪ್ರಯತ್ನ, ಜೊತೆಗೆ ನಿಮಗೆಲ್ಲ ಮನರಂಜನೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಕಂಡ್ರೆ ಎಲ್ರಿಗೂ ನಮಸ್ಕಾರ. ಒಳ್ಳೆಯದಾಗಲಿ. ಹಾಂ.